ನೋಡ್ರಿಪ್ಪ, ಖರ್ಗೆ ಅವರು ನಾವು ಸಹೋದ್ಯೋಗಿ ಧರ್ಮ್ ಸಿಂಗ್ ಸರ್ಕಾರದಲ್ಲಿ, ಕೃಷ್ಣ ಸರ್ಕಾರದಲ್ಲಿ ನಾವು ಖರ್ಗೆ ಅವರು ಸಚಿವರು ಇದ್ರು. ಖರ್ಗೆ ಅವರ ಮುಖ್ಯಮಂತ್ರಿ ಆಗುವ ಎಲ್ಲ ಅಗತ್ಯ ಇತ್ತು. ಆದ ಆ ಸಮಯದಲ್ಲಿ ಹೈಕಮಾಂಡ್ ಅವರು ಡಿಸೈಡ್ ಮಾಡಿ ಎಸ್ ಎಂ ಕೃಷ್ಣ ಮಾಡಿದ್ರು. ಅವೆಲ್ಲ ನಾವು ಒಪ್ಕೊಂಡಿದ್ವಿ. ಇವತ್ತು ನಮ್ಮ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರು CM ಆಗುವ ಎಲ್ಲ ಅಲ್ಲದೆ ಹೋಗದೆ, ಆದರೆ ರಾಷ್ಟ್ರೀಯ ಪಕ್ಷದ ಸ್ಥಾನ ಇದು ಸಿಕ್ಕಿದೆ. ಅದು ನಮಗೆಲ್ಲರ ಅಭಿಮಾನ ಇದೆ. ನಾಡಿನ ಅಭಿಮಾನ ಇದೆ. ಇವತ್ತು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರೇ ಮುಖ್ಯಮಂತ್ರಿಗಿಂತ ಹೆಚ್ಚಿನ ಗೌರವ ಅವರಿಗೆ. ಅವ್ರೇನು ಹೇಳಿದರೆ ಮುಖ್ಯಮಂತ್ರಿ ಕೇವಲ ಕರ್ನಾಟಕದಲ್ಲ, ತೆಲಂಗಾಣ ಮುಖ್ಯಮಂತ್ರಿ ಸಹ ಕೇಳಬೇಕಾಗುತ್ತೆ. ಹಾಗಾಗಿ ಅವ್ರು ಗೌರವ ಸ್ಥಾನದಿಲ್ಲ. ಅವರೇ ನಾವು ಮುಖ್ಯಮಂತ್ರಿ ಆಗ್ತದೆ ಹೇಳಿಲ್ಲ. ಅಲ್ಲ, ಅವಕಾಶ ಇತ್ತು, ಸಿಕ್ಕಿಲ್ಲ. ಅವಕಾಶ ನನಗೂ ಅವಕಾಶ ಇತ್ತು, ಸಿಕ್ಕಿಲ್ಲ. ಏನ್ ಮಾಡಕ್ ಬರ್ತಿದ್ದೀಗ? ಹಾಗೆ ಅವ್ರ ಅವಕಾಶ ಇರೋದು ನಿಜ, ಅವ್ರ ಅರ್ಹತೆ ಇರುವುದು ನಿಜ. ಅವ್ರ ಹಾಗೆ ಅಧಿಕಾರ ಹಿಂದೆ ಉಳಿಯುವ ವ್ಯಕ್ತಿ ಅಲ್ಲ. ಅಲ್ಲ, ಈಗ CM ಬದಲಾವಣೆ ಚರ್ಚೆ ಆಗ್ತಿದೆ. ಇಂಥ ಸಂದರ್ಭದಲ್ಲಿ ಅವ್ರ ಹೇಳಿಕೆ ಏನಾದ್ರೂ ಅವ್ರ ರಾಜರಾಜಕಾರಣ ಬರ್ಬೋದಾ ಸರ್? ಸೃಷ್ಟಿ ಮಾಡ್ತಾ ಇದ್ದೀರಿ. ಯಾವ CM ಬದಲಾವಣೆ ಅಲ್ಲ. ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಅದಾರೆ, ಚೀಫ್ ಮಿನಿಸ್ಟರ್ ಇರ್ತಾನೆ. ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ, ಸಂದೇಹ ಇಲ್ಲ. ಖರ್ಗೆ ಸಾಹೇಬರು ಸಹ ಸಂಪೂರ್ಣ ಆಶೀರ್ವಾದ, ಹೈಕಮಾಂಡ್ ಸಹ ಸಂಪೂರ್ಣ ಆಶೀರ್ವಾದ. ರಾಹುಲ್ ಗಾಂಧಿ ಆಗಲಿ, ಸೋನಿಯಾ ಗಾಂಧಿ ಆಗಲಿ, ಪ್ರಿಯಾಂಕಾ ಗಾಂಧಿ ಆಶೀರ್ವಾದ, CM ಗಾಂಧಿ ನಂದು ಆಶೀರ್ವಾದ, CM ಗಾಂಧಿ. ಇಷ್ಟೆಲ್ಲ ಆಗ್ತಾ ಇದ್ರು ಹೈಕಮಾಂಡ್ ನಾಯಕರು ಒಂದು ಸ್ಪಷ್ಟನೆ ಕೊಡಕ್ ಮುಂದಾಗ್ತಾ ಇದ್ದಾರೆ. ಯಾಕೆ ಕೊಟ್ಟಲ್ಲ? ಹೇಳಿದ್ರಲ್ಲ, ಅದು ನಮ್ಮ ಕಡೆ ಪದ್ಧತಿ ಬೇರೆ ಇದೆ. CM ಡಿಸೈಡ್ ಮಾಡ್ತಾರೆ. ರಿಜಿಸ್ಟರ್ ಪಾರ್ಟಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷ ಸಭೆ ಮಾಡಿ ಸಿದ್ದರಾಮಯ್ಯಗೆ ನಾವು ಆರಿಸಿದ್ದೇವೆ. ಒಂದು ವರ್ಷಕ್ಕೆ ಒಂದು ತಿಂಗಳು ಆರಿಸಿಲ್ಲ. 5 ವರ್ಷ ಕಾಲ ಅವ್ರು ಚೀಫ್ ಮಿನಿಸ್ಟರ್ ಇರ್ಬೇಕಂತ ಆರಿಸಿದ್ದೇವೆ. ಬದಲಾವಣೆ ಮಾಡುವುದರಿಂದ ಅಧಿಕಾರ ಹೈಕಮಾಂಡ್ ಅದೇ ಇಲ್ಲ ಅಂತ ಹೇಳುವುದಿಲ್ಲ. ಆ ಥರದ ಪರಿಸ್ಥಿತಿ ದೇಶದಲ್ಲಿ, ರಾಜ್ಯದಲ್ಲಿ ನಿರ್ಮಾಣ ಆಗಿಲ್ಲ. ಎಲ್ಲರೂ ಒಕ್ಕಲಿಂದ ಇದ್ದೇವೆ, ಎಲ್ಲರೂ ಒಂದೇ ಕೆಲಸ ಮಾಡ್ತಾ ಇದ್ದೇವೆ. ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ. ನಿಮ್ಮ ಸಹಕಾರ ಅಷ್ಟೇ ಇಲ್ಲ.